ಅಬು ನ್ಯೂಸ್ಗೆ ಸ್ವಾಗತ. ನಾನು ಜಹೀರ್. ನಮ್ಮ ನಡೆ ಸತ್ಯದ ಕಡೆ. 2025-2026ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಸಿಂದಗಿ ತಾಲೂಕಿಗೆ ಪ್ರಥಮ ಸ್ಥಾನ ಹಾಗೂ ರಾಜ್ಯಕ್ಕೆ 6ನೇ ಸ್ಥಾನ ಪಡೆದ ಬಳಗಾನೂರು ಗ್ರಾಮದ ಸರ್ಕಾರಿ ಉರ್ದು ಪ್ರೌಢಶಾಲೆಯ ವಿದ್ಯಾರ್ಥಿನಿ ಉಮೇರಾ ಉಸ್ತಾದ್ಗೆ ಜಿಲ್ಲಾಧಿಕಾರಿಗಳಿಂದ ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಹಾಗೂ ಶಾಲಾ ಶಿಕ್ಷಕರ ವತಿಯಿಂದ ಉನ್ನತ ಶ್ರೇಣಿ ಪಡೆದ ಉಮೇರಾ ಉಸ್ತಾದ್ಗೆ ಸನ್ಮಾನಿಸಿ ಅಭಿನಂದನೆಗಳು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ರಾಜ್ಯಕ್ಕೆ 6ನೇ ಸ್ಥಾನ ಹಾಗೂ ಸಿಂದಗಿ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದ ಉಮೇರಾ ಉಸ್ತಾದ್ ನಮ್ಮ ಮಾಧ್ಯಮದೊಂದಿಗೆ ಮಾತನಾಡಿ, ವಿದ್ಯೆ ಕಲಿಸಿದ ಶಿಕ್ಷಕರು ಹಾಗೂ ಸಹಕಾರ ನೀಡಿದ ಪಾಲಕರು ಈ ಸಾಧನೆಗೆ ಮೂಲ ಕಾರಣ. ಈ ಗೌರವ, ಈ ಸನ್ಮಾನ ಅವರಿಗೆ ಸಮರ್ಪಣೆ ಎಂದರು. मेरा नाम उमेरा उस्ताद, मैं गवर्नमेंट उर्दू हाई स्कूल बड़गानूर में पढ़ती हूँ. मैंने हमारे स्कूल में पढ़ के जो है हमारे सिंदगी तालुके में फर्स्ट रैंक हासिल किया है और हमारे स्टेट कर्नाटका में 6th रैंक हासिल किया है. इसके पीछे मेरे तमाम असातिज़ा की और वालिदैन की भी मेहनत है. मेरे असातिज़ा ने हर छोटी बड़ी चीज़ को मुझे तफसीली अंदाज में बयान करके जो है तरक्की के राह हमवार किया और वालिदैन ने भी मेरा भरपूर साथ दिया है. हर कमी को उन्होंने पूरी किया है. ಶಾಲೆಯ ಪ್ರಭಾರಿ ಮುಖ್ಯ ಗುರುಗಳಾದ ಹಮೀದ್ ಔಟಿ ಮಾತನಾಡಿ, ರಾಜ್ಯಕ್ಕೆ 6ನೇ ಸ್ಥಾನ ಪಡೆದ ಹಾಗೂ ಸಿಂದಗಿ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿನಿ ಉಮೇರಾ ಉಸ್ತಾದ್ ನಮ್ಮ ಶಾಲೆಯ, ನಮ್ಮ ಗ್ರಾಮದ ಹಾಗೂ ನಮ್ಮ ತಾಲೂಕಿನ ಕೀರ್ತಿ ಹೆಚ್ಚಿಸಿದ್ದಾರೆ ಎಂದು ಸಂತಸ ವ್ಯಕ್ತಪಡಿಸಿದರು. ನಾವು ಸರ್ಕಾರಿ ಉರ್ದು ಪ್ರೌಢಶಾಲೆ ಬಳಗಾನೂರ, ಇಲ್ಲಿ ವಿಶೇಷ ಅಂದರೆ ಸಿಂದಗಿ ತಾಲೂಕಿನಲ್ಲಿ ಇವತ್ತು ನಮ್ಮ ವಿದ್ಯಾರ್ಥಿನಿ ಇವತ್ತು ಮೊನ್ನೆ ನಡೆದ SLC ಪರೀಕ್ಷೆಯಲ್ಲಿ ಅತಿ ಹೆಚ್ಚಿಗೆ ಅಂಕಗಳನ್ನು ಗಳಿಸಿ ಈ ತಾಲೂಕಿಗೆ ಪ್ರಥಮ ಸ್ಥಾನ ಹಾಗೂ ಜಿಲ್ಲೆಯಲ್ಲಿ ಎಲ್ಲ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಅಲ್ಲಿನೂ ಕೂಡ ಪ್ರಥಮ ಸ್ಥಾನ ಗಳಿಸಿದ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ. ಅಷ್ಟೇ ಅಲ್ಲ, ರಾಜ್ಯ ಮಟ್ಟದಲ್ಲಿ ಕೂಡ 6ನೇ ರ್ಯಾಂಕ್ ಬರಬೇಕಾದ್ರೆ ಅದ್ರ ಮಾತಲ್ಲ, ಇವತ್ತು ಆ ಕೀರ್ತಿ ನಮಗೆಲ್ಲರಿಗೆ, ನಮ್ಮ ಶಾಲೆಯ ಸಿಬ್ಬಂದಿ ವರ್ಗದವರಾಗಲಿ, ನಮಗಾಗಲಿ, ಊರವ್ರಿಗಾಗಲಿ, ಪಾಲಕರಿಗಾಗಲಿ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಮಾಂತೇಶ್ ಯಡ್ರಾಮಿ ಅವರ ಸತತ ಪ್ರಯತ್ನ, ಮಾರ್ಗದರ್ಶನ ಹಾಗೂ ಅವರ ಸಹಕಾರವೇ ಈ ಒಂದು ಸಾಧನೆಗೆ ಕಾರಣವೆಂದು ಅಭಿಪ್ರಾಯಪಟ್ಟರು. ನಿಜವಾಗ್ಲೂ ನಾವು ಹೆಮ್ಮೆ ಪಡ್ತೀವಿ. ಇವತ್ತು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿ ಯಡ್ರಾಮಿ ಸರ್ ಅವರು ಇವತ್ತು ರಾತ್ರಿ 7 ಗಂಟೆಯಿಂದ 9 ಗಂಟೆ ಮೊಬೈಲ್ ಮಕ್ಕಳ ಕೈ ಕೊಡ್ಲಕ್ಕೆ ಹೋಗಬೇಡ್ರಿ, TV ಬಂದ್ ಮಾಡಿ, ಆ ಒಂದು ಡಂಗರ್ ಸರ್ ಅಂದರೆ ಇಡೀ ಕರ್ನಾಟಕವನ್ನು ಆಯ್ಕೆ ಮಾಡಿಕೊಂಡ್ರು. ಇಡೀ ಕರ್ನಾಟಕ ಅದು ಹೆಮ್ಮೆ. ಪ್ರತಿಯೊಂದು ಇವತ್ತು ರಾತ್ರಿ ಕೂಡ ಅವರು ಫೋನ್ ಮುಖಾಂತರ ಏನು ಮಾಡಿದ್ರು ಅಂದಾಗ, ಇಲ್ಲ ಸರಿಯಾಗಿ ಓದ್ತಾ ಇರಲಿಲ್ಲ ಮತ್ತು ಎಕ್ಸ್ಟ್ರಾ ಕ್ಲಾಸ್ ಓದ್ತಿರಲಿಲ್ಲ. ಮತ್ತು ಅದೇ ರೀತಿಯಾಗಿ ಕೆಲವೊಂದು ಸಾರಿ ರಜೆ ಇದ್ದರೂ ಕೂಡ ಕ್ಲಾಸ್ಗಳು ಹಾಕಿದ್ವಿ. ನಾವು ದಸರಾ ರಜೆಯಲ್ಲಿ ಪೂರ ಕ್ಲಾಸ್ ಹಾಕಿದ್ದೆವು. ಡೈಲಿ ಒಂದು ಇಬ್ಬರು ಮಾಸ್ಟರ್ಗಳು ಬರೋರು. ದಸರಾ ಅಕ್ಟೋಬರ್ ಸೂಟಿಯಲ್ಲಿ ಮತ್ತು ದಿನದ ಸೂಟಿಯಲ್ಲಿ ಮಕ್ಕಳಿಗೆ ಅದು ಅನಾನುಕೂಲ ಆಗಬಾರ್ದು, ಅದು ಮತ್ತು ಕಲಿಕೆಯಲ್ಲಿ ಮತ್ತು ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶವನ್ನು ಸರಿಯಾಗಿ ಕ್ಲಾಸ್ ಮಾಡೋದ್ರಿಂದ ನಮಗೇನ ಈ ರಿಸಲ್ಟ್ ಬರಲಿಕ್ಕೆ ಕಾರಣ ಆಯಿತು. ಯಾಕಂದ್ರೆ ಸರ್ಕಾರಿ ಉರ್ದು ಪ್ರೌಢಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ರಾಜ್ಯಕ್ಕೆ 6ನೇ ಸ್ಥಾನ ಹಾಗೂ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿನಿ ಉಮೇರಾ ಉಸ್ತಾದ್ ಸರ್ಕಾರಿ ಉರ್ದು ಶಾಲೆಯ ಗೌರವ ಹೆಚ್ಚಿಸಿದ್ದಾರೆ ಹಾಗೂ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಮಾದರಿಯಾಗಿದ್ದಾರೆ ಎಂದರು. ಸರ್ಕಾರಿ ಉರ್ದು ಶಾಲೆಯಲ್ಲಿ ಕಲಿತು ನನ್ನ ಮಗಳು ರಾಜ್ಯಕ್ಕೆ 6ನೇ ಸ್ಥಾನ ಹಾಗೂ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದಿರುವುದು ನನಗೆ ತುಂಬಾ ಹೆಮ್ಮೆ ಅನಿಸುತ್ತಿದೆ ಎಂದು ವಿದ್ಯಾರ್ಥಿನಿಯ ತಂದೆ ಮೊಹಮ್ಮದ್ ಸಾಬ್ ಉಸ್ತಾದ್ ಹರ್ಷ ವ್ಯಕ್ತಪಡಿಸಿದರು. SSLCಯಲ್ಲಿ ಇಡೀ ತಾಲೂಕಿಗೆ ಫಸ್ಟ್ ರ್ಯಾಂಕ್ ಬಂದಾಳ ಹಾಗೂ ರಾಜ್ಯಕ್ಕೆ 6ನೇ ರ್ಯಾಂಕ್ ಬಂದಿದ್ದಾರೆ. ಅದಕ್ಕೆ ನಮ್ಮ ಮಗಳು ಇಷ್ಟು ಎಲ್ಲ ಮಾಡ್ತಾಳೆ ಅನ್ನೋದು ನಮ್ಮ ಶಿಕ್ಷಕರು ಹೇಳ್ತಿದ್ರು. ನಮ್ಮ ಆಫೀಸರ್, ನೀವು ಆ ಮಗಳಿನ ಮ್ಯಾಗ ನಾವು ಭರೋಸೆ ಇಟ್ಟೀವಿ. ಯಡ್ರಾಮಿ ಸರ್ ಅವ್ರಿಗೆ ಸಹಿತ ನಾವು ಹೇಳೀವಿ, BO ಸರ್ ಅವ್ರಿಗೆ, ಇವತ್ತು ಈ ಸರಿ ಸರ್ ರ್ಯಾಂಕ್ ಫಸ್ಟ್ ಬರೋದು ನಾವೇ ಅಂತ ಸರ್ ಹೇಳ್ತಿದ್ರು. ನಮ್ಮ ಮಗಳು ಹೇಳ್ತಿದ್ರು, ಸರ್ ಎಲ್ಲ ಹಿಂಗೆ ಹೇಳಕತ್ತಾರ, ನನಗೆ ಭಾಳ ಭಯ ಆಯ್ತು. ಯಾಕಂದ್ರೆ ಅವರು ಅಂತ ಒಂದು ಕನಸು ನಾನು ನನಸು ಮಾಡಕ್ಕೆ ಆಗ್ತದೋ ಇಲ್ಲೋ ಅನ್ನೋದು ಒಂದು ಭಯ ಆಯಿತು ಅಂತ ಹೇಳಿ ಅಭ್ಯಾಸ ಮಾಡ್ತಿದ್ರು. ನನಗೆ ಭಾಳ ಖುಷಿ ಆಗಿತ್ತು. ನನ್ನ ಮಗಳು ಇವತ್ತಿನ ಫಸ್ಟ್ ಬಂದಾಳ. ಈ ಸಾಧನೆಗೆ ಕಾರಣೀಭೂತರಾದ ಶಾಲೆಯ ಶಿಕ್ಷಕರಿಗೆ SDMC ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ನಿವೃತ್ತ ಮುಖ್ಯ ಗುರುಗಳಾದ PB ನಾಗರಳ್ಳಿ,
ಬೆಳಗಾನೂರು ಗ್ರಾಮದ ಸರ್ಕಾರಿ ಉರ್ದು ಪ್ರೌಢಶಾಲೆಯ ಶಿಕ್ಷಕರಾದ ಯೂಸುಫ್ ಚೌಧರಿ, ಪತ್ರೇಶ್ ದನ್ಪಾಲ್, ತೆಹಸಿನ್ ಮೊಗಲೈ, ರಜಿಯಾ ಮಕಾಂದಾರ್, ಆಫ್ರಿನ್ ಗುಡ್ಡೊಡ್ಗಿ, ದೈಹಿಕ ಶಿಕ್ಷಕರಾದ ಎಸ್ ನವಲಿ, ಎಸ್ಡಿಎಂಸಿ ಅಧ್ಯಕ್ಷರಾದ ಗುಡು ಸಾಬ್ ಕಲಾಲ್, ಶಫೀಕ್ ಜಮಾದಾರ್, ಇಸ್ಮಾಯಿಲ್ ನದಾಫ್ ಹಾಗೂ ಪಾಲಕರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. हर चीज को, छोटी बड़ी चीज को अच्छे से समझाया है। अगर उनकी मेहनत को देखेंगे तो मुझे स्टेट में फर्स्ट रैंक लाने का था, लेकिन मेरी तरफ से भी कोताही हुई होगी कि तालुके में आई। लेकिन हमारे कलर सर हमेशा फोन लगा कर बोलते थे, ನೋಡಮ್ಮ ನೀನು ಮೇಲೆ ಭರವಸೆ ಇದ್ದೀನಿ, ಅದನ್ನ ಪುರಿ ನಾ ಹೇಳ್ಕೊಂಡೀನಿ, ನಾನು ಅಂದರೆ ನಮ್ಮ ಶಾಲೆಗೆ ಈ ಸಲ फर्स्ट रैंक ಬರ್ತಾ ಅಂತ ಹೇಳ್ಬಿಟ್ಟು हमेशा बोलते थे। लेकिन अंदर से एक डर था कि हमारी टीचर्स की उम्मीद पूरी होगी या नहीं होगी। मेरे ऊपर इतना भरोसा है, वो भरोसा पूरा होगा या नहीं होगा, लेकिन अल्लाह का शुक्र है, अल्हम्दुलिल्लाह मैंने अच्छे अंदाज से कामयाबी हासिल की है।